ಮಾತೆ ಬನಶಂಕರಿಯನ್ನ ಮನದಲ್ಲಿ ನೆನೆಯುತ್ತಾ ಹಾಗೆ ನಿದ್ದೆಗೆ ಜಾಡಿದವಳು ನಾನು. ಸರಿ ರಾತ್ರಿ ಹೊತ್ತಿನಲ್ಲಿ ಕನಸನ್ನ ಕಂಡೆ. ಕನಸಿನಲ್ಲಿ ತಾಯಿ ಬನಶಂಕರಿಯ ಬಂದು, ಮಗಳೇ ಮಕ್ಕಳೆಲ್ಲ ಇಲ್ಲ ಎನ್ನುವ ಹಾಗೆ ಕೊರಗಬೇಡ, ಈ ಫಲವನ್ನ ನಿನ್ನ ಸನಿಹ ಇಡುತ್ತಾ ಇದ್ದೇನೆ, ಇದನ್ನ ಭುಂಜಿಸುವ ನಿನಗೆ ಸಂತಾನವಾಗುತ್ತದೆ, ಒಳಿತಾಗ್ತದೆ ಎನ್ನುವ ಹಾಗೆ ಹರಸಿದ್ರು. ಎಚ್ಚೆತ್ತು ನೋಡ್ತೇನೆ ಸನಿಹದಲ್ಲಿ ಫಲವನ್ನ ಭುಂಜಿಸಲೇ. ಭುಂಜಿಸಿದ್ದೆ ಆದ್ರೆ ನನಗೆ ಮಕ್ಕಳಾಗುತ್ತದೆ, ನನಗೆ ಮಕ್ಕಳಾದ್ರೆ ಚಮೂರನಿಗೆ ಕೊಟ್ಟಂತಹ ಮಾತಿಗೆ ಧಕ್ಕೆ ಬರುವುದಿಲ್ಲವೇ? ಇದನ್ನ ತಿನ್ನಬೇಕಾದವಳು ನಾನಲ್ಲ, ತಿನ್ನಬೇಕಾದವಳು ಚಂಪ, ಅವಳನ್ನೇ ಕರೆದುಕೊಡ್ತೇನೆ. ಸೋದರಿ ಬಾರಮ್ಮ, ಸೋದರಿ ಬಾರಮ್ಮ, ನೂತನವಾದಿ ಬಲಬಮ್ಮ, ನೂತನವಾದಿ ಬಲಬಮ್ಮ. ಮೇದಿನಿಯಲು ಹೊಸದಾದುದು ಪುಣ್ಯ, ಮೇದಿನಿಯಲು ಹೊಸದಾದುದು ಪುಣ್ಯ. ಮನೋಲಯ ಹೊರಗಿದೆ ಮೋರಲಿ ಸವಿಯು, ಮೇದಿನಿಯಲು ಹೊಸದಾದುದು ಪುಣ್ಯ, ಮನೋಲಯ ಹೊರಗಿದೆ ಮೋರಲಿ ಸವಿಯುವ. ಸೋದರಿ ಬಾರಮ್ಮ. ಕೆಲವು ಸಮಯವಾಯಿತು ನಮ್ಮ ಮನೆಗೆ ಬಂದು. ಹೇಗೆ ಇಲ್ಲಿಯ ವಾತಾವರಣ? ಮನಸ್ಸಿಗೆ ನೆಮ್ಮದಿ ಕೊಟ್ಟಿದೆ, ಯಾವ ಸಮಸ್ಯೆಯೂ ಇಲ್ಲ, ಯಾವ ಸಮಸ್ಯೆಯೂ ಇಲ್ಲ. ನಿನ್ನನ್ನು ಕರೆದದ್ದು ಯಾಕೆ ಬಲ್ಲೆಯ? ನೋಡಿದೆಯಾ ಈ ಫಲ? ನೂತನವಾದಂತಹ ಫಲ ಇತ್ತು, ಮಾತೆಯ ಅನುಗ್ರಹಿಸಿದಂತಹ ವಿಶೇಷವಾದಂತಹ ಫಲ. ಇದು ನನಗೆ ಹಾಕಿ ತೋರಿಸು. ಈ ಫಲವನ್ನು ಭುಂಜಿಸಿದಾಗ ಮಕ್ಕಳಾಗ್ತದೆ ಎನ್ನುವ ಹಾಗೆ ಅಮ್ಮನೇ ಹರಿಸಿದ್ದಾಳೆ. ಆದ್ದರಿಂದ ಈ ಫಲವನ್ನು ಭುಂಜಿಸಿ ಯಾವ ಪುಣ್ಯದಿಂದ, ಯಾವ ಪುಣ್ಯದಿಂದ ಸೇರಿತು ಈ ವಿಧ ಸಂಬಂಧ, ಸೇರಿತು ಈ ವಿಧ ಸಂಬಂಧ. ಭಾವಿಸ ಭಾಗ್ಯದ ದೇವತೆಯಾಗಿ, ಭಾವಿಸ ಭಾಗ್ಯದ ದೇವತೆಯಾಗಿ, ಕೋವಿದಗಲ್ಲವಿ ಬಾಳನ ಸಂಬಂಧ. ಈಗ ಕಾಡಿನಲ್ಲಿ ನಾವು ಎಲಮನೆಯಲ್ಲಿ ವಾಸವಾಗಿದ್ದವರು, ಗೆಡ್ಡೆ ಗೆಣಸನದಿಂದ ಹರಿಯುವ ನೀರನ್ನು ಕುಡಿಯುವವರು, ನಿಮ್ಮ ಬದುಕು ಹಾಗಿರಬಾರದು ಎನ್ನುವಂತ ಉದ್ದೇಶದಿಂದಲೇ ಅರಮನೆಗೆ ತಂದು ನಿನ್ನ ಗಂಡನಿಗೆ ಮದುವೆ ಮಾಡಿಸಿದ್ದೀಯ. ಆದ್ರೆ ಯಾವ ಹೆಣ್ಣೆ ಆಗಲಿ ಯಾವ ಸುಖದಲ್ಲಿ ಆದ್ರೂ ಪಾಲು ಕೊಡಬಹುದು, ಗಂಡನ ಸುಖದಲ್ಲಿ ಪಾಲು ಕೊಡುವುದಕ್ಕೆ ಯಾವ ಹೆಣ್ಣು ಒಪ್ಪುವುದಿಲ್ಲ. ನೀನು ಹೆಸರಿಗೆ ತಕ್ಕಂತೆ ಇದ್ದವಳು, ನೀನು ಈ ಮನುಷ್ಯರೇ ಅಲ್ಲ. ಅಂದ್ರೆ ನನ್ನ ಪಾಲಿನ ಭಾಗ್ಯದ ದೇವತೆ ನೀನು. ನೀನು ಹೇಳಲಿಕ್ಕಾಗುದಿಲ್ಲ. ಹಾಗಲ್ಲ, ಭಾಗ್ಯದ ದೇವತೆ ನನ್ನ ಪಾಲಿಗೆ. ಈ ಅರಮನೆಯಲ್ಲಿ ಬೇಕಾದಂತಹ ಸುಖ ಒದಗಿಸಿದವಳು. ಅಷ್ಟು ಮಾತ್ರ ಅಲ್ಲ, ದೇವಿ ಇತ್ತಿರುವಂತ ತನ್ನ ಫಲವನ್ನ ನೀನು ಮುಂಜಿಸಬೇಕಿತ್ತು. ಎಷ್ಟೋ ವರ್ಷದಿಂದ ಬಂಜೆ ಅಂತ ಹೇಳಿಸಿಕೊಂಡವಳು. ಬಂಜೆತನ ದೂರ ಆಗಬೇಕಿದ್ರೆ ಈ ಫಲವನ್ನು ಮುಂಜಿಸಿದ್ರೆ ಪುತ್ರನನ್ನ ಪಡೆಯಬಹುದಲ್ಲ. ನಾನು ಹೇಗೋ ಇಷ್ಟು ದಿನ ಹೇಳಿಸಿಕೊಂಡಿದ್ದೇನೆ, ನೀನು ಹೇಳಿಸಿಕೊಳ್ಳಬಾರದು, ಆದ್ದರಿಂದ ಇದನ್ನು ತಿನ್ನು. ದೇವಿ ಇತ್ತಿರುವಂತಹ ಫಲವನ್ನ ಮುಂಜಿಸಿದ್ರೆ ಮಕ್ಕಳಾಗ್ತಾರೆ. ಆದ್ರೆ ಒಬ್ಬರು ತಿಂದ್ರೆ ಮಕ್ಕಳಾಗ್ತಾರೆ, ಇಬ್ಬರು ತಿಂದ್ರೆ ಮಕ್ಕಳಾಗುವುದಿಲ್ಲ ಅಂತ ಏನು ಹೇಳಲಿಲ್ಲ. ಹಾಗೇನು ಹೇಳಿದ್ದಿಲ್ಲ. ಹಾಗಾದ್ರೆ ಇಬ್ಬರು ತಿಂದ್ರೆ ಇಬ್ಬರಿಗೂ ಮಕ್ಕಳಾದ್ರೆ ಬಹಳ ಒಳ್ಳೇದಲ್ವಾ? ಇಂತಹ ಒಂದು ಆಲೋಚನೆ ನಿನಗೆ ಬಿಟ್ಟರೆ ಅಂತ ಹೇಳಿ ಬರುತ್ತಕ್ಕೆ ಹುಟ್ಟಿದ್ದಾನೆ. ಬಹಳ ಸಂತೋಷದ ವಿಷಯ. ಹಾಗೆ ತಂಗಿಗೆ ಮಾತ್ರ ಮಗ ಹುಟ್ಟುದಲ್ಲ, ತಂಗಿಯ ಅಕ್ಕ ಇದ್ದಾಳಲ್ಲ ವಿನಯವತಿ, ಅವಳಿಗೂ ಒಬ್ಬ ಮಗ ಹುಟ್ಟಿದ್ದಾನೆ. ಇಲ್ಲೇ ನಮಗೆ ಉಭಯ ಸಂಕಟ ಆದ ಕಾರಣ ಏನು?
ನಾಳೆ ಹೇಮಪುರ ದೊರೆ ಸಿಗುವುದು, ಅಧಿಕಾರ ಸಿಗುವುದು ಯಾರಿಗೆ? ಹಿರಿಯ ಮಗನಿಗೆ ಸಿಗ್ತದೆ ಬಿಟ್ರೆ ನನ್ನ ತಂಗಿಯ ಮಗನಿಗೆ ಸಿಗುವುದಿಲ್ಲ. ಆ ಬಗ್ಗೆ ನಾನು ವ್ಯವಸ್ಥೆ ಮಾಡಬೇಕು ಅಂತಿದ್ರೆ ಇಲ್ಲಿಯೇ ನಿಲ್ಲುವುದಲ್ಲ, ತಂಗಿಯಲ್ಲಿ ತಿರುಗಾಟ ಮಾಡುವವನಲ್ಲ, ಏನಾದ್ರೂ ಉದ್ದೇಶ ಇದ್ದೇ ತಿರುಗಾಟ ಮಾಡುವ. ಇಲ್ಲಿ ಬರುವುದಕ್ಕೆ ಉದ್ದೇಶ ಹೇಳಬಹುದಾ? ಏನಿದೆ ತಿಳಿದುಕೊಳ್ಳುವ ತಲೆ ಬೇರೆ ಇದೆ ಅಲ್ಲ. ನಿನಗೆಲ್ಲ ಹೇಳಬೇಕು ಅಂತಿಲ್ಲ, ಮತ್ತೊಬ್ಬರಿಗೆ ಹೇಳುವಷ್ಟು ಉಪದೇಶವನ್ನ ಮಾಡುವಷ್ಟು ನಿನ್ನೆಲ್ಲಷ್ಟು ಉಂಟು ಸಂಗ್ರಹ. ಹೌದು, ಕಾರಣ ಮತ್ತೇನಲ್ಲ. ಏನಣ್ಣ? ಈಗ ಯಾಕೆ ತೀರ್ಪೆ ಅಂತ ಹೇಳಿದೆ ಯಾವುದು ಅಂದರೆ, ಇಲ್ಲಿಯ ದೊರೆತನವನ್ನ ನಿನ್ನ ಮಗನಿಗೆ ಕೊಡ್ತೇನೆ ಎನ್ನುವಂತ ಮಾತು ಉಂಟಲ್ಲ. ಹೌದಾ? ಆ ಕಾರಣಕ್ಕಾಗಿ ನಾನು ಹೇಳತ್ತೆ, ಮುಂದೆ ಹೇಮಪುರ ದೊರೆ ಆಗುವ ಯಾರು? ನಿನಗೂ ಒಬ್ಬ ಮಗ ಹುಟ್ಟಿದ್ದಾನೆ, ಹಾಗೆ ನಿನ್ನ ಅಕ್ಕನಿಗೂ ಒಬ್ಬ ಮಗ ಹುಟ್ಟಿದ್ದಾನೆ. ಹೀಗಿರುವಾಗ ಇಲ್ಲಿಯ ದೊರೆತನ ಸಿಗುವುದು ಯಾರಿಗೆ? ಯಾರಿಗೆ ಪಟ್ಟವನ್ನ ಕಟ್ತಾರೆ? ಆ ಬಗ್ಗೆ ನೀನು ಯೋಚನೆ ಒಂದು ಹುಡುಗಿಯನ್ನ ಕೇಳಲಿಕ್ಕೆ ಬಂದಾಗ ನೀನು ಕೇಳಿಕೊಂಡಿದ್ದೀಯಾ, ನನ್ನ ತಂಗಿ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗನಿಗೆ ಹೇಮಪುರದ ಪಟ್ಟವನ್ನ ಕಟ್ಟಬೇಕು ಅಂತ. ಅವರೇನು ಮರೆತ ಹಾಗೆ ಕಾಣುವುದಿಲ್ಲ. ಮದುವೆ ಕಾಲದಲ್ಲಿ ಆಡಿದಂತಹ ಮಾತನ್ನ ಮರ್ತಿದ್ದಾರೆ ಅಂತ ಭಾವಿಸಿಕೊಂಡಿದ್ದೀಯಾ? ಅವರು ಹೆಸರಿಗೆ ತಕ್ಕಂತೆ ಇದ್ದವರು, ಮಹಾರಾಜರು ಹಾಗೆ ಕೇಳಿಕೊಂಡಿರ್ತಾರೆ, ಧರ್ಮಪಾಲ ಮಹಾರಾಜರು. ಈಗ ನನ್ನ ಮಗನಿಗೆ ಪಟ್ಟ ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಕೊಡ್ತಾರೆ. ನನ್ನ ಮಗನಿಗೆ ಸಿಕ್ಕುವುದಲ್ಲ, ರೂಢಿಯ ಪದ್ಧತಿ ಅಂತ ಕ್ಷತ್ರಿಯರ ಧರ್ಮದಂತೆ ಹಿರಿಯ ಮಗನಿಗೆ ಅಧಿಕಾರ ಸಿಕ್ಕುವುದು ಇದು ಸರಿಯಾದದ್ದು, ಇದು ನ್ಯಾಯವಾದದ್ದು, ಸರಿಯಾದದ್ದು ಅಂತ ನೀನು ಹೇಳುದು. ಇದು ನಿನ್ನ ತಪ್ಪು ಕಲ್ಪನೆ ಅಂತ ನಾನು ಹೇಳ್ತೇನೆ. ಯಾಕಣ್ಣ, ಮದುವೆ ಆಗುವಂತ ಆ ಸಂದರ್ಭದಲ್ಲಿ ನಿನ್ನ ಅಕ್ಕ ಆಗುವಂತ ವಿನಯವತಿ ಮಾತನ್ನ ಕೊಟ್ಟದ್ದು ಹೌದು. ಆದ್ರೆ ಮದುವೆ ಆಗುವಾಗ ಪರಿಸ್ಥಿತಿ ಹೇಗಿತ್ತು ಯೋಚನೆ ಮಾಡು. ಅವ್ರಿಗೆ ಮಕ್ಕಳು ಇರಲಿಲ್ಲ. ಇಲ್ಲ. ಆದರೆ ಒಬ್ಬರಲ್ಲಿ ಹಣ ಇಲ್ಲದೆ ಇದ್ದಾಗ ಅವನು ಹೇಳ್ತಾನೆ, ನನ್ನಲ್ಲಿ ಹಣ ಇರಬೇಕಿತ್ತು, ಕೋಟಿ ಇರಬೇಕಿತ್ತು, ಏನು ಮಾಡ್ತಿದ್ದೆ ಅಂತ ಗೊತ್ತುಂಟ ಅಂತ ಮತ್ತೊಬ್ಬರಲ್ಲಿ ಹೇಳ್ತಾನೆ. ಇದ್ದವನಿಗೆ ಕಳೆದು ಹೋಗ್ತದೆ ಎನ್ನುವಂತ ಹೇಳಿಕೆ ಅಲ್ವಾ? ಆದರೆ ಇವರೇ ಇದ್ದವ ಹಾಗೆ ಹೇಳ್ತಾನೆ, ಇದ್ದವನ ಹತ್ರ ಎರಡು ಸಮಸ್ಯೆ ಉಂಟು. ಆಗ ಅವನ ಕೈಯಲ್ಲಿ ಹಣ ಬಂದ ಮೇಲೆ ಅವ ನಿಸ್ವಾರ್ಥಿಯಾಗಿ ಬದುಕುವುದಿಲ್ಲ, ಸ್ವಾರ್ಥಿಯಾಗಿ ಬದುಕುತ್ತಾನೆ. ಏನಿದ್ರು ನಮ್ಮ ಮನೆಯನ್ನೇ ಕಟ್ಟಿಕೊಳ್ಳುವುದಕ್ಕೆ ಮುಂದಾಗ್ತಾನೆ ಬಿಟ್ರೆ ಮತ್ತೊಬ್ಬರು ಉದ್ಧಾರ ಆಗಲಿ, ಅವರು ಒಳ್ಳೇದಾಗ್ಲಿ ಎನ್ನುವುದು ಯಾರಿಗೂ ಇರುವುದಿಲ್ಲ. ತಮ್ಮ ಮಕ್ಕಳು ಬಾವಿ ಬಿದ್ದು ಸಾಯಬೇಕು ಅನ್ನುವುದು ಇರ್ತದೆಯಾ? ಏನಿದ್ರು ಏಳುಗತೆಯನ್ನೇ ನೋಡ್ತಾರೆ, ಅವರ ಏಳಿಗೆಯನ್ನೇ ತಂದೆ ತಾಯಿಯವರು ನೋಡ್ತಾರೆ. ಮತ್ತೆ ಹೆಣ್ಣಿಗೆ ಎಷ್ಟೆಂದು ಸ್ವಭಾವ, ಹೊಟ್ಟೆ ಕಿಚ್ಚು ಅಂದ್ರೆ ಇರುವುದು ಸಹಜವಾಗಿ. ಏನು ಮತ್ತೊಬ್ಬರ ಏಳಿಗೆಯನ್ನ ನೋಡಿದ್ರೆ ಅವರಿಗೆ ಆಗ್ತದೆ. ಹೌದಾ? ಈ ತಪ್ಪು ತಿಳ್ಕೊಳ್ಬೇಡ. ಆ ಕಾರಣಕ್ಕಾಗಿ ತಡಗೆ ಮಾಡಿ ಹೋಗ್ತಿದ್ದಾರೆ. ಅಲ್ಲ, ರಾಣಿಯ ಮಗನಿಗೆ ಅಧಿಕಾರ ಕೊಟ್ಟು ತೊಂದರೆ ಏನಾಗ್ತದೆ ನೀನೇ ಆಲೋಚನೆ ಮಾಡು. ನಾನು ಬೇರೆ ವಿಕಾರಿಯಾಗಿ ನಾನು ರಾಜಮಾತೆ, ನನ್ನ ಮಗ ಯುವರಾಜನಾಗ್ತಾನೆ, ವರ್ಷದಿಂದ ಕಾಲ ಕಳೆಯಬಹುದು. ನಾಳೆ ನಿನ್ನ ಮಗನಿಗೆ ಇಲ್ಲಿಯ ಪಟ್ಟ ಕಟ್ಟಬೇಕು. ಇಲ್ಲವಾದ್ರೆ ಒಂದು ಕೆಲಸ ಮಾಡು, ಆ ಹೇಮಪುರ ಪಟ್ಟ ಸುಧೀರನಿಗೆ ಸಿಗಬಾರದು, ಹಾಲಲ್ಲಿ ವಿಷ ಕೂಡ ಅವನು ಸಾಯಿಲಿ. ಬಂಡೆ ನಾಚಿಗೆ ಮಾನ ಮರ್ಯಾದೆ ಸ್ವಲ್ಪವೂ ಇಲ್ಲ ನಿನಗೆ. ನಿನಗೆ ಅಧಿಕಾರ ಹಣ
ಹಾಗಾಗ್ತದೆ. ನಾವು ಮಾತಿಗೆ ಬೆಲೆ ಕೊಡುವ. ಮಾತಿಗೆ ಬೆಲೆ ಕೊಡುವುದಲ್ಲ, ಇಂಥ ಮಾತನಾಡಬಹುದಾ? ಒಂದು ಕಾಲದಲ್ಲಿ ಮಕ್ಕಳಿಲ್ಲ ಅಂತ ಚಿಂತೆಯಲ್ಲಿದ್ದವಳು ದೇವಿಯ ಅನುಗ್ರಹದಿಂದಲೇ ಒಬ್ಬ ಮಗ ಹುಟ್ಟಿದ್ದಾನೆ. ಉಭಯ ಮಕ್ಕಳಲ್ಲಿ ಭೇದ ಇಲ್ಲ. ಈಗ ನಾನು ಅಕ್ಕನ ಮಗ ಅಂತ ತಿರಸ್ಕಾರ ಭಾವನೆಯನ್ನು ನೋಡ್ಲಿಲ್ಲ. ನನ್ನ ಮಗನಿಂದಲೂ ಹೆಚ್ಚಿನ ಪ್ರೀತಿ ವಾತ್ಸಲ್ಯವನ್ನು ನೋಡಿದವಳು. ಈ ವಿಚಾರ ಎಲ್ಲಿಯಾದ್ರೂ ಮಹಾರಾಜಿಗೆ ತಿಳಿಯಿತು ಅಂತಾದ್ರೆ ನಿನ್ನನ್ನ ಸೀಳಿ ಅರಮನೆ ಎದುರುಗಳಲ್ಲಿ ಕೋಣ ಹೋಗ್ತಾರೆ. ಎಲ್ಲರಲ್ಲಿ ಹೋಗಿ ಮಹಾರಾಜಿ ಹೋಗಿ ಮುಂದುವರಿಬೇಡ. ಮತ್ತೇನು? ಯಾಕೆ ಅವಸರ ಮಾಡ್ಕೊಳ್ತೀನಿ? ಮತ್ತೇನು? ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತ ನಿಮ್ಗೆ ಗೊತ್ತಾಯ್ತ? ನಿನ್ನ ಪರೀಕ್ಷೆಗೆ ಆಗ ಹೊರಟದ್ದು. ಮತ್ತೆ ನಾನು ನನ್ನ ತಂಗಿ ಹೇಗೆ ಬದಲಾವಣೆ ಆಗಿದ್ದಾಳೋ ಅಥವಾ ಹೇಗೆ ನನ್ನ ಹಾಗೆ ಸ್ಥಿರವಾದಂತ ಮನಸ್ಸು, ಹೆಣ್ಣು ಅಂದ್ರೆ ಹೆಣ್ಣಿನ ಮನಸ್ಸು ಅಂದ್ರೆ ಚಂಚಲವಾದದ್ದು ಅಥವಾ ಇಂದಿದ್ದ ಹೆಜ್ಜೆಗಳು. ನನ್ನನ್ನು ಪರೀಕ್ಷೆ ಮಾಡಿದ್ದಾಳ? ಹೌದು, ಪರೀಕ್ಷೆ ಮಾಡುತ್ತೆ ನನಗೆ. ಅಲ್ಲ, ಮತ್ತಿನ್ನು ಪರೀಕ್ಷೆ ಇಲ್ಲ. ನನಗೆ ನಿನ್ನ ಮಗನು ಒಂದೇ, ನಿನ್ನ ಅಕ್ಕನ ಮಗನು ಒಂದೇ ಅಲ್ವಾ? ಯಾರಿಗೆ ಅಧಿಕಾರ ಸಿಕ್ಕ ನನಗಾಗ್ಬೇಕಾಗ್ತೇನು? ನಮಗೊಂದು ತೊಂದರೆ ಆಗದಿದ್ರೆ ಆಯ್ತು. ಯಾರಿಗೆ ಅಧಿಕಾರ ಸಿಗ್ಲಿ, ಯಾರಿಗೆ ತೊಂದರೆ ಆಗದಿದ್ರೆ ಯಾರಿಗೆ ಏನೇ ಆಗಲಿ ನೀನು ಒಂದು ತೊಂದರೆ ಆಗುವುದಿಲ್ಲ. ನಮ್ಗೆ ಆಲೋಚನೆ ಮಾಡುವುದೇ ಬೇಡ. ಇಂಥ ಆಲೋಚನೆ ನೀನು ಮಾಡಬೇಡ ಆಯ್ತಾ? ನೀನು ಪ್ರಚಾರಕ್ಕೆ ಹೋಗ್ಬೇಡ. ಇಲ್ಲ, ಗೊತ್ತಾಯ್ತಾ? ನಮ್ಮ ಒಳಗೆ ಇರ್ಲಿ. ನಾನು ಹೇಳದ್ದು ನೀನು ಕೇಳದ್ದು ಅಷ್ಟೇ. ತೆಕ್ಕೆ ಬಿಡು. ಸಾಕು. ಕೇಳುವವಳಲ್ಲ. ಹಾಗೆ ನಾಳೆ ಸುಧೀರನಿಗೆ ಇಲ್ಲಿಯ ಪಟ್ಟ ಸಿಗುವುದು ಖಚಿತವಾದದ್ದು. ಅದನ್ನ ತಪ್ಪಿಸಿಕೊಳ್ಬೇಕು ಅಂತಿದ್ರೆ ಏನ್ ಮಾಡಬೇಕು ಅಂತ ನನಗೆ ಗೊತ್ತುಂಟು. ಅದೇ ಮಾರ್ಗವನ್ನು ಹೇಳಿ ಆದ್ರೆ ಆಟ ಆಡುವುದು ಇಲ್ಲಿ ಅಲ್ಲ, ಆಟದ ಅಂಗಣಕ್ಕೆ ಹೋಗಬೇಕು. ಸರಿ, ಗೆಳೆಯರೆಲ್ಲ ಕೂಡಿಕೊಂಡು ಆಟದ ಅಂಗಣಕ್ಕೆ ಬಂದಿದ್ದೇವೆ. ಆದ್ರೆ ಯಾವ ಆಟ ಆಡುವ ಇವತ್ತು? ಆಡುವ ಮತ್ತೆ ಮತ್ತೆ ಯಾವುದು? ಚೆಂಡಾಟ. ಚೆನ್ನಾಗಿ ಆಟ ಆಡ್ತಾ ಇದ್ದೀವಿ. ಆಟ ಆಡಿ 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 ನಿಮ್ಗೇನು ಬಾಯಿ ಆಡಿಕೆ ಅಷ್ಟೇನು ಆಡಲಿಲ್ಲ, ಹೊಟ್ಟೆಗೆ ಏನು ಬೇಕು ಅಂತ ಅನಿಸಲಿಲ್ವಾ? ಇಲ್ಲ ಮಾವ, ಈಗ ಮಾತ್ರ ಊಟ ಮಾಡ್ಕೊಂಡು ಊಟ ಮಾಡಿ ಬಂದದ್ದು ಇರ್ಲಿ. ಅದ ನಿನಗೆ ನಿನ್ನ ಅಮ್ಮ ಹಾಲು ಕೊಡ್ತಾಳೆ, ಹಣ್ಣು ಕೊಡ್ತಾಳೆ. ಸುಖೇತು ಹೋಗ ನಡೆ.
ಮಕ್ಕಳು ಇನ್ನು ಬರ್ಲಿಲ್ಲ. ಯಾರಲ್ಲಿ ಕೇಳಿದ್ರು ಉತ್ತರ ಇಲ್ಲ ಸ್ವಾಮಿ. ಎಲ್ಲಿಗೆ ಹೋದ್ರು ಏನು ಭಯವಾಗಿದೆ. ಇದು ಯಾರಲ್ಲಿ ಕೇಳಿದ್ರಿ? ಮಕ್ಕಳನ್ನು ನೋಡಿದ್ಯೇನು? ಇಲ್ಲ ಇಲ್ಲ ನಾನು ನೋಡ್ಲಿಲ್ಲ. ಸುಧೀರ ಸುದ್ದಿ ಇತ್ತು ಆಡುವುದಕ್ಕಾಗಿ ಹೋಗಿ. ಇಲ್ಲ ಇಲ್ಲ ನೋಡ್ಲಿಲ್ಲ. ಎಲ್ಲಿ ಹೋದ್ರು ನನಗೂ ಗೊತ್ತಿಲ್ವಾ? ನನಗೇನು ಗೊತ್ತಿಲ್ಲ. ನೀನು ಒಬ್ಬನೇ ಬಂದಿಯಲ್ಲ. ಅಣ್ಣ ಇಲ್ಲಿ ಅಣ್ಣ ಇಲ್ಲಿ ಮಾವ ಅಣ್ಣ ಮಾವ ಏನು ಏನು ನೀನ್ ಮಾತಾಡಬೇಡ. ಅವ್ನಿಗೆ ಹೆದರಿಕೆ ಆಗ್ತದೆ. ನೀನ್ ಆ ಕಡೆ ನೋಡ್ಬೇಡ. ಆ ಕಡೆ ಏನಾಯ್ತು? ಪ್ರತಿಷ್ಠಿದಂತೆ ಆಟಾಣಗಳಲ್ಲಿ ಆಟದ ಕಣದಲ್ಲಿ ಆಡುತ್ತಿರುವ ಸಂದರ್ಭದಲ್ಲಿ ಮಾವ ಬಂದು ಅಣ್ಣನನ್ನು ಕರೆದುಕೊಂಡು ಹೋದರಮ್ಮ. ನಾಲಿಗೆ ತಲವರ್ತದೆ, ಕೈಕಾಲು ನಡುತ್ತಾ ಉಂಟು. ಈ ಮಕ್ಕಳು ನಂಬದಿರಿ ಮಗು ಹೇಳುವಂತ ಮಾತೇ ಸತ್ಯ. ಮೊನ್ನೆ ದಿವಸವನ್ನು ಮಂದಿರಕ್ಕೆ ಬಂದವ ಆಡಿದಂತ ಮಾತೇನು? ನಿನ್ನ ಅಕ್ಕರ ಮಗನಿಗೆ ಅಧಿಕಾರ ಸಿಕ್ಕರೆ ಈ ಆದಿಯಾಗಿರ್ಬೇಕಾಗ್ತದೆ. ನಿನ್ನ ಮಗನಿಗೆ ಅಧಿಕಾರ ಸಿಕ್ಕಬೇಕಾದ್ರೆ ಅಕ್ಕರ ಮಗನಿಗೆ ವಿಷ ಕೊಟ್ಟು ಕೊಳ್ಳು ಅಂತ ಹೇಳಿದ್ದಾನೆ. ಜೊತೆಯಲ್ಲಿ ಈ ರೀತಿಯಾಗಿ ಯಾವ ರಾಜ ಮನೆತನಕ್ಕಾಗಿ ತಮ್ಮದಾಗಿರುವಂತಹ ಸರ್ವ ಕಾರ್ಯವನ್ನ ಮೀಸಲಾಗಿ ಇರಬೇಕಿತ್ತು. ಋಣದಲ್ಲಿ ತಾವು ಅದನ್ನ ಋಣ ಸಂದಾಯ ಆಗುವುದಕ್ಕೆ ಪ್ರಯತ್ನಿಸಬೇಕಿತ್ತು. ಅದರ ಹೊರತಾಗಿ ಈ ರೀತಿಯಾಗಿ ಕೃತಜ್ಞ ಇರುವ ಬದಲಾಗಿ ಕೃತಜ್ಞನಾಗ್ತಾ ಇದ್ದೀಯ. ಅದಕ್ಕಾಗಿ ಈಗ ನೀನು ಇರಬಾರದು ನಿನ್ನ ತಲೆ